ನಮಸ್ತೆ ಸ್ಟೂಡೆಂಟ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂಡ್ ಮಾರ್ಕೆಟ್ ಸಬ್ಜೆಕ್ಟ್ ಅಲ್ಲಿ ಇರುವಂತ ಕಾನ್ಸೆಪ್ಟ್ ಸ್ಟ್ರಕ್ಚರ್ ಆಫ್ IFS ಅಂದ್ರೆ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್. ಇದು ತುಂಬಾನೇ ಇಂಪಾರ್ಟೆಂಟ್. ನಿಮ್ಗೆ ಒಂದು ಕ್ವೆಶನ್ ಪೇಪರ್ ಅಲ್ಲಿ ಸೆಕ್ಷನ್ ಬಿ ಯಲ್ಲೂ ಸೇಮ್ ಕ್ವೆಶನ್ ಕೇಳಿದ್ದಾರೆ, ಸೆಕ್ಷನ್ ಸಿ ಯಲ್ಲೂ ಕೂಡ ಸೇಮ್ ಕ್ವೆಶನ್ ಕೇಳಿದ್ದಾರೆ. ಇದು ಮ್ಯಾಂಡೇಟರಿ ಕ್ವೆಶನ್ ಅಂತ ಹೇಳ್ಬೋದು, ಅಂದ್ರೆ ಕಂಪಲ್ಸರಿ ಕ್ವೆಶನ್ ಅಂತ ಹೇಳ್ಬೋದು. ಸೊ 4 ಕಾಂಪೋನೆಂಟ್ಸ್ ಅಂತಾನು ಕೂಡ ಹೇಳ್ಬೋದು, ಇಲ್ಲ ಟೈಪ್ಸ್ ಅಂತಾನು ಕೂಡ ಕೇಳ್ತಾರೆ. ಸೊ ಯಾವ್ದು ಅಂತಂದ್ರೆ ಫಸ್ಟ್ ಒನ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಫಿನಾನ್ಷಿಯಲ್ ಮಾರ್ಕೆಟ್ಸ್, ಫಿನಾನ್ಷಿಯಲ್ ಅಸೆಟ್ಸ್. ಮತ್ತೆ ಫಿನಾನ್ಷಿಯಲ್ ಅಸೆಟ್ಸ್ ಅಂತಾನು ಕೂಡ ಹೇಳ್ತಾರೆ, ಇಲ್ಲ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತಾನು ಕೂಡ ಹೇಳ್ತಾರೆ, ಫಿನಾನ್ಷಿಯಲ್ ಸರ್ವಿಸಸ್ ಅಂತ ಅಂದ್ಬಿಟ್ಟು ಫಸ್ಟ್ ಈ ರೀತಿ ಚಾರ್ಟ್ ನ ಬರೀತೀರಾ. ಸೊ ಇದನ್ನ ನಾನು ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ನೆಕ್ಸ್ಟ್ ನಿಮ್ಗೆ ಫರ್ದರ್ ಕಂಟಿನ್ಯೂ ಮಾಡ್ತೀನಿ, ನೋಡ್ಕೊಳ್ಳಿ. ಸೊ ಇದು ಸ್ಟ್ರಕ್ಚರ್ ಅಂದ್ರೆ ಯಾವ್ದ್ಯಾವ್ದಿದೆ ಅಂತ ಅಂದ್ಬಿಟ್ಟು 4 ಕಾಂಪೋನೆಂಟ್ಸ್ ಇದೆ. ಸೊ ಮೊದಲನೇದು ಫಸ್ಟ್ ಒನ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. 2 ಮಾರ್ಕ್ಸ್ ಕ್ವೆಶನ್ ಕೂಡ ಕೇಳಿದ್ದಾರೆ. ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಕ್ಟ್ ಆಸ್ ಎ ಮೀಡಿಯೇಟರ್ ಬಿಟ್ವೀನ್ ದ ಇನ್ವೆಸ್ಟರ್ ಅಂಡ್ ದ ಬಾರೋವರ್. ದ ಇನ್ವೆಸ್ಟರ್ ಸೇವಿಂಗ್ಸ್ ಆರ್ ಮೊಬಲೈಸ್ಡ್ ಈದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ವಯಾ ದ ಫಿನಾನ್ಷಿಯಲ್ ಮಾರ್ಕೆಟ್ಸ್. ಅಂದ್ರೆ ಕೂಡಿಟ್ಟಿರೋ ಅಂತ ಅಮೌಂಟ್ ನ ಡೈರೆಕ್ಟ್ ಆಗಾದ್ರೂ ಆಗಿರ್ಬೋದು, ಮೊಬಲೈಸ್ಡ್ ಅಂತಂದ್ರೆ ಸೇವಿಂಗ್ಸ್ ನ ತಗೊಂಬರೋದು, ಅದು ಡೈರೆಕ್ಟ್ಲಿ ಆಗಿದ್ರು ಆಗಿರ್ಬೋದು, ಇಂಡೈರೆಕ್ಟ್ಲಿನಾದ್ರೂ ಆಗಿರ್ಬೋದು, ಫಿನಾನ್ಷಿಯಲ್ ಮಾರ್ಕೆಟ್ ಮುಖಾಂತರ. ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಫ್ 2 ಮೇಜರ್ ಟೈಪ್ಸ್. ಒಂದು ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್, ಇನ್ನೊಂದು ಆರ್ ಡೆಪಾಸಿಟರಿ ಇನ್ಸ್ಟಿಟ್ಯೂಷನ್. ಏನ್ ಇದ್ರದ್ದು ರೋಲ್ ಅನ್ನೋದನ್ನ ಇಲ್ಲಿ ಒಂದೊಂದೇ ಪಾಯಿಂಟ್ ಅಲ್ಲಿ ಹೇಳಿದೀನಿ ನೋಡಿ. ದೇ ರೋಲ್ ಇಸ್ ಟು ಅಕ್ವೈರ್ ಮನಿ ಫ್ರಮ್ ದ ಪಬ್ಲಿಕ್. ಅಂದ್ರೆ ಪಬ್ಲಿಕ್ ಇಂದ ಕಿತ್ಕೊಳೋದಲ್ಲ, ಪಬ್ಲಿಕ್ ಇಂದ ತಗೋತಾರೆ. ಸೊ ಇಂಟ್ರೆಸ್ಟ್ ಆರ್ ಪೇಡ್ ಆನ್ ದಿಸ್ ಡೆಪಾಸಿಟ್ ಮೇಡ್ ಬೈ ದ ಪೀಪಲ್. ಅಂದ್ರೆ ಯಾರೆಲ್ಲ ಬಂಡವಾಳ ಹಾಕಿರ್ತಾರೋ ಅವ್ರಿಗೆ ಬಡ್ಡಿ ಕೊಡ್ತಾರೆ, ಅಂದ್ರೆ ಇಂಟ್ರೆಸ್ಟ್ ನ ಪೇ ಮಾಡ್ತಾರೆ ಅವ್ರ ಡೆಪಾಸಿಟ್ ಇಟ್ಟಿರೋದಕ್ಕೆ. ದ ಲೆಂಟ್ ಮನಿ ಇಸ್ ದೆನ್ ಪ್ರೊವೈಡೆಡ್ ಆಸ್ ಲೋನ್ ಟು ದೋಸ್ ಹೂ ನೀಡ್ ಇಟ್. ಅಂದ್ರೆ ಬೇಕಾದವ್ರಿಗೆ ಲೋನ್ ಮುಖಾಂತರನು ಕೂಡ ಕೊಡ್ತಾರೆ. ಇಂಟ್ರೆಸ್ಟ್ ಆರ್ ಚಾರ್ಜ್ ಆನ್ ದೀಸ್ ಲೋನ್ಸ್ ಗಿವನ್ ಟು ದೋಸ್ ಹೂ ರಿಕ್ವೈರ್ಡ್ ಇಟ್. ಅಂದ್ರೆ ಇಂಟ್ರೆಸ್ಟ್ ಚಾರ್ಜ್ ಅಂದ್ರೆ ಯಾರಿಗೆಲ್ಲ ಲೋನ್ ಕೊಟ್ಟಿರ್ತಾರೆ, ಅಫ್ಕೋರ್ಸ್ ಅವ್ರಿಗೆ ಲೋನ್ ಕೊಟ್ಟಿರೋರ್ಗೆ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. ಲೋನ್ ಯಾರಿಂದ ದುಡ್ಡು ಇಸ್ಕೊಂಡಿರ್ತಾರೆ ಅಂತವ್ರಿಗೆ ಇಂಟ್ರೆಸ್ಟ್ ನ ಕೊಡ್ತಾರೆ. ಸೊ ಇದನ್ನ ಓನ್ ವರ್ಡ್ಸ್ ಅಲ್ಲಿ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಓವರ್ ಆಲ್ ಆಗಿ ಹೇಳ್ಬೇಕು ಅಂತಾರೆ ಬ್ಯಾಂಕ್ ಅಂತ ಹೇಳ್ಬೋದು. ಬ್ಯಾಂಕ್ ಅವ್ರು ಏನ್ ಮಾಡ್ತಾರೆ, ಸೇವ್ ಮಾಡಿರುವಂತ ಅಮೌಂಟ್ ಪಬ್ಲಿಕ್ ಇಂದ ಅಕ್ಸೆಪ್ಟ್ ಮಾಡ್ತಾರೆ, ಸೊ ರಿಟರ್ನ್ ಪಬ್ಲಿಕ್ ಗೆ ಕೊಡ್ತಾರೆ. ಸೊ ಇದನ್ನ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ತಾರೆ. ಸೊ ಇದ್ರಲ್ಲಿ ನೀವ್ ಹೀಗೆ ಬರಿಬೇಕು ಅಂತ ನಾನು ಹೇಳ್ತಾ ಇಲ್ಲ, ಈ ಕಾನ್ಸೆಪ್ಟ್ ಹಿಂಗಿದೆ, ಇದನ್ನ ನೋಡ್ಕೊಂತೀರಾ. ಸೊ ಓನ್ ಆಗು ಕೂಡ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು ಸ್ಟೂಡೆಂಟ್ಸ್. ನೀವು ಓನ್ ಆಗಿ ಬರೆಯೋದನ್ನ ಕಲ್ತ್ಕೋಬೇಕು. ಡಿಗ್ರಿ ಸ್ಟೂಡೆಂಟ್ಸ್ ಆಗಿರೋರು ಲೈಕ್ ಓನ್ ಆಗಿ ಜಸ್ಟ್ ನಿಮ್ಗೆ ಈ ರೀತಿ ಇದೆ ಈ ಕಾನ್ಸೆಪ್ಟ್ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಇದು ಮೊದಲನೇದು. ನೆಕ್ಸ್ಟ್ ಒನ್ ಅದರಲ್ಲೇ ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಆರ್ their role is to sell commercial and financial goods and product to those who visit them. First one banking, second one non-banking ಇಲ್ಲ non-depository. These are based on offering insurance. ಅಂದ್ರೆ ಇವರು ಲೈಕ್ ಲೋನ್ ಪ್ರೊವೈಡ್ ಮಾಡ್ತಾ ಇಲ್ಲ, ಇವ್ರು ಏನ್ ಮಾಡ್ತಾರೆ ಅಂತಾರೆ ಕಮರ್ಷಿಯಲ್ ಅಂಡ್ ಫಿನಾನ್ಷಿಯಲ್ ಗೂಡ್ಸ್ ಅಂಡ್ ಪ್ರಾಡಕ್ಟ್ಸ್ ನ ಯಾರಿಗ್ ನೀಡ್ ಇದೆ ಅವ್ರನ್ನ ವಿಸಿಟ್ ಮಾಡ್ತಾರೆ ಮತ್ತೆ ಅವರಿಗೆ ಸೇಲ್ ಮಾಡ್ಲಿಕ್ಕೆ ನೋಡ್ತಾರೆ. ದೇ ಆರ್ ಬೇಸ್ಡ್ ಆನ್ ಆಫರಿಂಗ್ ಇನ್ಶೂರೆನ್ಸ್, ಮ್ಯೂಚುವಲ್ ಫಂಡ್ಸ್, ಬ್ರೋಕರೇಜ್ ಡೀಲ್ಸ್ ಎಕ್ಸೆಟ್ರಾ. ಇದೆಲ್ಲ ಮ್ಯೂಚುವಲ್ ಫಂಡ್ಸ್, ಇನ್ಶೂರೆನ್ಸ್ ಎಲ್ಲ ಈ ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಬರುತ್ತೆ. ದೇ ಕೆನಾಟ್ ಆಸ್ಕ್ ಫಾರ್ ಮಾನಿಟರಿ ಡೆಪಾಸಿಟ್. ಮಾನಿಟರಿ ಡೆಪಾಸಿಟ್ ಅಂತಾರೆ ಮನಿನ ಅವ್ರು ಡೆಪಾಸಿಟ್ ಮಾಡಿ ಅಂತ ಹೇಳಲ್ಲ, ಬಟ್ ಸೆಲ್ಫ್ ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ ಟು ದ ಕಸ್ಟಮರ್ಸ್. ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ ಅಂತಂದ್ರೆ ಯಾವುದು, ಇನ್ಶೂರೆನ್ಸ್, ಮ್ಯೂಚುವಲ್ ಫಂಡ್ಸ್ ಅಂತ ಎಲ್ಲ ಹೇಳ್ಬಹುದು. ಸೊ ಇದು ನಮ್ಗೆ ಫಸ್ಟ್ ಒನ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ನಾವು ನೋಡಿರೋಂಥದ್ದು. ಸೊ ನೆಕ್ಸ್ಟ್ ಒನ್ ಫಿನಾನ್ಷಿಯಲ್ ಅಸೆಟ್ಸ್. ಸೆಕೆಂಡ್ ಕಾನ್ಸೆಪ್ಟ್ ಇಸ್ ಫಿನಾನ್ಷಿಯಲ್ ಅಸೆಟ್. ಏನಿದು ಫಿನಾನ್ಷಿಯಲ್ ಅಸೆಟ್ ಅಂದ್ರೆ ದ ಪ್ರಾಡಕ್ಟ್ ವಿಚ್ ಆರ್ ಟ್ರೇಡೆಡ್ ಇನ್ ಫಿನಾನ್ಷಿಯಲ್ ಮಾರ್ಕೆಟ್ ಆರ್ ಕಾಲ್ಡ್ ಫಿನಾನ್ಷಿಯಲ್ ಅಸೆಟ್ಸ್. ಅಂದ್ರೆ ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಆಗುವಂತ ಪ್ರಾಡಕ್ಟ್ಸ್ ನ ನಾವೇನಂತ ಕರಿತೀವಿ, ಫಿನಾನ್ಷಿಯಲ್ ಅಸೆಟ್ಸ್ ಅಂತ ಕರಿತೀವಿ. ಯಾವ್ದು ಫಿನಾನ್ಷಿಯಲ್ ಅಸೆಟ್ಸ್? ಕಾಲ್ ಮನಿ, ನೋಟಿಸ್ ಮನಿ, ಟರ್ಮ್ ಮನಿ, ಟ್ರೆಜರಿ ಬಿಲ್ಸ್, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್, ಕಮರ್ಷಿಯಲ್ ಪೇಪರ್. ಇಷ್ಟನ್ನು ಬರೀರಿ ಅಂತ ಹೇಳ್ತಾ ಇಲ್ಲ, ಅಟ್ಲೀಸ್ಟ್ ನೀವು ನೋಡ್ದಾಗಾದ್ರೂ ಇದೇ ಆರ್ಡರ್ ವೈಸ್ ಬರೀರಿ ಅಂತ ಹೇಳ್ತಾ ಇಲ್ಲ. ಕಾಲ್ ಮನಿ, ಏನಿದು ಕಾಲ್ ಮನಿ ಅಂತಂದ್ರೆ ವಿತೌಟ್ ಎನಿ ಅಶೂರೆನ್ಸ್. ದಿಸ್ ಈಸ್ ಲೋನ್ ಲೆಂಡ್ ಫಾರ್ ಜಸ್ಟ್ ಎ ಡೇ ವಿಚ್ ಇಸ್ ರೀಪೇಡ್ ದ ನೆಕ್ಸ್ಟ್ ಡೇ. ಯಾವುದೇ ರೀತಿ ಶೂರಿಟಿ, ಸೆಕ್ಯೂರಿಟಿ ಏನೂ ಇಲ್ದಲೆ ಅಂತ ಮನಿನ ಲೆಂಡ್ ಮಾಡ್ತಾರೆ, ಅಂದ್ರೆ ಮನಿನ ಪ್ರೊವೈಡ್ ಮಾಡ್ತಾರೆ. ಅದು ರೀಪೇಮೆಂಟ್ ನೆಕ್ಸ್ಟ್ ಡೇಗೆ ಮಾಡ್ಬೇಕಾಗಿರುವಂತದನ್ನ ಕಾಲ್ ಮನಿ ಅಂತ ಕರೀತಾರೆ. ನೆಕ್ಸ್ಟ್ ನೋಟಿಸ್ ಮನಿ, ವಿತೌಟ್ ಎನಿ ಅಶೂರೆನ್ಸ್. ದಿಸ್ ಈಸ್ ಎ ಲೋನ್ ರೆಂಟ್ ಫಾರ್ ಮೋರ್ ದ್ಯಾನ್ ಎ ಡೇ ಬಟ್ ಲೆಸ್ ದ್ಯಾನ್ ಎ ಡ್ಯೂರೇಷನ್ ಆಫ್ 14 days. ಅಂದ್ರೆ ಸೊ ಇದನ್ನು ಕೂಡ ಯಾವುದೇ ರೀತಿ ಅಶೂರೆನ್ಸ್ ಇಂದಲೇ ಲೋನ್ ಕೊಡ್ತಾರೆ. ಸೊ ಅದು ರೀಪೇಮೆಂಟ್ ವಿತ್ ಇನ್ 14 days ಒಳಗಡೆನೆ ಇದ್ಬಿಡ್ಬೇಕು. ಸೊ ಇದನ್ನ ಲೆಂಟ್ ಮೋರ್ ದ್ಯಾನ್ ಎ ಡೇ ಬಟ್ ಲೆಸ್ ದ್ಯಾನ್ ಎ ಡ್ಯೂರೇಷನ್ ಆಫ್ 14 days ಒಳಗಡೆ ಈ ಟ್ರಾನ್ಸಾಕ್ಷನ್ ಕ್ಲೋಸ್ ಆಗ್ಬಿಡ್ಬೇಕು. ಇದನ್ನ ನೋಟಿಸ್ ಮನಿ ಅಂತ ಕರೀತಾರೆ. ಟರ್ಮ್ ಮನಿ, when the duration of maturity of a particular amount deposit is more than
14 ಡೇಸ್ ಮೇಲಾಗಿತ್ತು ಮೆಚುರಿಟಿ ಪೀರಿಯಡ್ ಅನ್ನೋದನ್ನ ನಾವು ಟರ್ಮ್ ಮನಿ ಅಂತ ಕರಿತೀವಿ. ಟ್ರೆಜರಿ ಬಿಲ್ಸ್ ಅಂತಂದ್ರೆ ಟಿ ಬಿಲ್ಸ್ ಅಂತಾನು ಕೂಡ ಹೇಳ್ತಾರೆ. ಟಿ ಬಿಲ್ಸ್ ಅಂತಾರೆ ದೀಸ್ ಆರ್ ಬಾಟ್ ಇನ್ ದ ಫಾರ್ಮ್ ಆಫ್ ಗವರ್ಮೆಂಟ್ ಟಿ ಬಿಲ್ಸ್ ವಿಚ್ ಆರ್ ಟೇಕನ್ ಆಸ್ ಲೋನ್ ಫ್ರಮ್ ದಿ ಗವರ್ಮೆಂಟ್. ಅಂದ್ರೆ ಗವರ್ಮೆಂಟ್ ಇಲ್ಲ ಲೋನ್ ತಗೋಣ ಅಂತದನ್ನ ನಾವು ಟ್ರೆಜರಿ ಬಿಲ್ಸ್ ಅಂತ ಕರಿತೀವಿ. ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ದಿಸ್ ವರ್ಕ್ ಆನ್ ದ ಫಾರ್ಮೆಟ್ ಆಫ್ ಎಲೆಕ್ಟ್ರಾನಿಕ್ ಫಂಡ್ಸ್ ದಟ್ ರಿಮೈನ್ ಡೆಪಾಸಿಟೆಡ್ ಇನ್ ಎ ಪರ್ಟಿಕ್ಯುಲರ್ ಬ್ಯಾಂಕ್ ಫಾರ್ ಎ ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮ್. ಎಫ್ ಡಿ ಗೊತ್ತಿದೆ ನಿಮ್ಗೆ. ಎಫ್ ಡಿ ಅಂತಂದ್ರೆ ಅವರು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ನಿಮ್ದು ಇಷ್ಟು ಡ್ಯೂರೇಷನ್ಗೆ 5 years 3 years ಅಂತ ಡೆಪಾಸಿಟ್ ಇಟ್ಟಿರ್ತಾರೆ. ಅದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಸಿಗೋಂಥದ್ದನ್ನ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಅಂತ ಕರೀತಾರೆ. ನೆಕ್ಸ್ಟ್ ಕಮರ್ಷಿಯಲ್ ಪೇಪರ್. ಇಟ್ ಈಸ್ ಅನ್ ಅನ್ಸೆಕ್ಯೂರ್ಡ್ ಶಾರ್ಟ್ ಟರ್ಮ್ ಡೆಪ್ಟ್ ಇನ್ಸ್ಟ್ರೂಮೆಂಟ್ ಇಶ್ಯೂಡ್ ಬೈ ಕಾರ್ಪೊರೇಷನ್. ಅಂದ್ರೆ ಕಂಪನಿಗಳ ಕಡೆಯಿಂದ ಕೊಡೋಂಥದ್ದನ್ನ ಇಟ್ ಈಸ್ ಅ ಶಾರ್ಟ್ ಟರ್ಮ್ ಡೆಪ್ಟ್, ಸಾಲ ಕೊಟ್ಟಿರ್ತಾರೆ. ಸೊ ಅದನ್ನ ನಾವು ಕಮರ್ಷಿಯಲ್ ಪೇಪರ್ ಅಂತ ಕರಿತೀವಿ. ಸೊ ಇವಾಗ ನಾವು ಮೊದಲನೇದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ನೋಡಿದ್ವಿ. ಅದರಲ್ಲಿ ಬ್ಯಾಂಕಿಂಗು ಮತ್ತೆ ನಾನ್ ಬ್ಯಾಂಕಿಂಗ್ ಎರಡೂ ಕೂಡ ಡಿಸ್ಕಸ್ ಮಾಡಿದ್ವಿ. ಅದಾದ್ಮೇಲೆ ಫಿನಾನ್ಷಿಯಲ್ ಅಸೆಟ್ಸ್ ನೋಡಿದ್ವಿ. ಅಸೆಟ್ಸ್ ಅಲ್ಲಿ ಯಾವ್ದೆಲ್ಲ ಇನ್ಕ್ಲೂಡ್ ಆಗುತ್ತೆ ಅಂತಾನು ಕೂಡ ನೋಡಿದೀವಿ. ನೆಕ್ಸ್ಟ್ ಥರ್ಡ್ ಒನ್ ನಾವು ಹೋಗ್ತಾ ಇರೋದು ಫಿನಾನ್ಷಿಯಲ್ ಸರ್ವಿಸಸ್. The major objective of this is to provide counseling to their visitors regarding the purchase or selling of property, permitting transaction, deals, lending and investment. ಅಂದ್ರೆ ಇವರು ಒಂಥರ ಕೌನ್ಸಿಲಿಂಗ್ ಕೊಡ್ತಾರೆ. ಕೌನ್ಸಿಲಿಂಗ್ ಅಂತಂದ್ರೆ ಸೊ ಕೆಲವರಿಗೆ ಯಾವ ರೀತಿ ಅಸೆಟ್ ನ ಪರ್ಚೇಸ್ ಮಾಡೋದು ಇಲ್ಲ ಸೇಲ್ ಮಾಡೋದು, ರಿಲೇಟೆಡ್ ಟು ಪ್ರಾಪರ್ಟಿ ಯಾವ ರೀತಿ ಪರ್ಚೇಸ್ ಯಾವ ರೀತಿ ಸೇಲ್ ಮಾಡೋದು, ಲೆಂಡಿಂಗ್ ಅಂದ್ರೆ ಎಷ್ಟು ಅಮೌಂಟ್ ನ ಲೆಂಡ್ ಮಾಡಬೇಕು ಮತ್ತೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಈ ರೀತಿ ಸರ್ವಿಸ್ ಕೊಡೋಂಥದ್ದೇ ಫಿನಾನ್ಷಿಯಲ್ ಸರ್ವಿಸಸ್ ಅಂತ ಹೇಳೋದು. ಫಿನಾನ್ಷಿಯಲ್ ಸರ್ವಿಸಸ್ ಆಲ್ಸೋ ಇನ್ಕ್ಲೂಡ್ ಬ್ಯಾಂಕಿಂಗ್ ಸರ್ವಿಸಸ್. ಅಂದ್ರೆ ಬ್ಯಾಂಕಿಂಗ್ ಸರ್ವಿಸಸ್ ಕೊಡ್ತಾರೆ, ಇನ್ಶೂರೆನ್ಸ್ ಸರ್ವಿಸಸ್ ಕೊಡ್ತಾರೆ, ಇನ್ವೆಸ್ಟ್ಮೆಂಟ್ ಸರ್ವಿಸಸ್ ಕೊಡ್ತಾರೆ, ಫಾರಿನ್ ಎಕ್ಸ್ಚೇಂಜ್ ಸರ್ವಿಸಸ್. ಏನಿದು ಬ್ಯಾಂಕಿಂಗ್ ಸರ್ವಿಸಸ್? ಫಂಕ್ಷನ್ಸ್ ಪರ್ಫಾರ್ಮ್ ಬೈ ಬ್ಯಾಂಕ್ ಸಚ್ ಆಸ್ ದ ಪ್ರಾವಿಷನ್ ಆಫ್ ಲೋನ್ಸ್. ಅಂದ್ರೆ ಯಾವ ರೀತಿ ಲೋನ್ ಕೊಡ್ಬೋದು, ಅಕ್ಸೆಪ್ಟಿಂಗ್ ಡೆಬಿಟ್ಸ್, ಗಿವಿಂಗ್ ಔಟ್ ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್ಸ್, ಅಕೌಂಟಿಂಗ್, ಓಪನಿಂಗ್, ಗ್ರಾಂಟ್ ಚೆಕ್ ಬುಕ್ಸ್ ಲೈಕ್ ಎಕ್ಸೆಟ್ರಾ ಆರ್ ಎ ಪಾರ್ಟ್ ಆಫ್ ದಿ ಸರ್ವಿಸಸ್. ಇದು ಚೆಕ್ ಬುಕ್ ಸ್ಪೆಲ್ಲಿಂಗ್ ಒಂಚೂರು ಇಲ್ಲಿ ಮಿಸ್ಟೇಕ್ ಆಗಿದೆ, ನೋಡೋಣ. ಓಕೆ, ಚೆಕ್ಸ್ ಬುಕ್. ಓಕೆ, ಸೊ ಲೈಕ್ ಅಕೌಂಟ್ ಇಲ್ಲ ಅಂತಾರೆ ಅಕೌಂಟ್ ಓಪನ್ ಮಾಡ್ಕೊಂಡು ಕೊಡ್ತಾರೆ. ಸೊ ಬ್ಯಾಂಕಿಂಗ್ ರಿಲೇಟೆಡ್ ಟ್ರಾನ್ಸಾಕ್ಷನ್ ಕೊಡೋಂಥದನ್ನ ಬ್ಯಾಂಕಿಂಗ್ ಸರ್ವಿಸಸ್ ಅಂತ ಹೇಳ್ತಾರೆ. ಇನ್ಶೂರೆನ್ಸ್ ರಿಲೇಟೆಡ್ ಸರ್ವಿಸಸ್ ನ ಪ್ರೊವೈಡ್ ಮಾಡೋದನ್ನ ಇನ್ಶೂರೆನ್ಸ್ ಸರ್ವಿಸಸ್ ಅಂತ ಹೇಳ್ತಾರೆ. ದಿಸ್ ಇನ್ಕ್ಲೂಡ್ ಆಫರಿಂಗ್ ಇನ್ಶೂರೆನ್ಸ್, ಸೆಲ್ಲಿಂಗ್ ಪಾಲಿಸೀಸ್, ಬ್ರೋಕರೇಜ್ ಎಕ್ಸೆಟ್ರಾ ಅಂತ ಕೊಟ್ಟಿದ್ದಾರೆ. ಇನ್ವೆಸ್ಟ್ಮೆಂಟ್ ಸರ್ವಿಸಸ್ ಅಂದ್ರೆ ನೀವು ಎಲ್ಲಿ ಬಂಡವಾಳ ಹಾಕ್ಬೋದು. ದಿ ಸರ್ವಿಸಸ್ ಇನ್ಕ್ಲೂಡ್ ಓವರ್ ಲುಕಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಸೆಟ್ಸ್ ಅಂಡ್ ಡೆಪಾಸಿಟ್. ಅಂದ್ರೆ ನೀವು ಎಲ್ಲೆಲ್ಲ ಬಂಡವಾಳ ಹಾಕ್ಬೋದು, ನಿಮ್ಗೆ ಯಾವ ರೀತಿ ರಿಟರ್ನ್ಸ್ ಬರುತ್ತೆ ಅಂತ ಅದು ರಿಲೇಟೆಡ್ ಕೌನ್ಸಿಲಿಂಗ್ ಕೊಡೋಂಥದನ್ನ ಇನ್ವೆಸ್ಟ್ಮೆಂಟ್ ಸರ್ವಿಸಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಫಾರಿನ್ ಎಕ್ಸ್ಚೇಂಜ್ ಸರ್ವಿಸಸ್. ದಿಸ್ ಇನ್ಕ್ಲೂಡ್ ಕರೆನ್ಸಿ ಎಕ್ಸ್ಚೇಂಜ್ ಅಂದ್ರೆ ಕಂಟ್ರಿ ಟು ಕಂಟ್ರಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡೋಂಥದ್ದು. ಅದು ರಿಲೇಟೆಡ್ ಅಂದ್ರೆ ಫಾರಿನ್ ಗೆ ಫಂಡ್ ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು, ಅದು ರಿಲೇಟೆಡ್ ಸರ್ವಿಸ್ ಕೊಡೋಂಥದನ್ನ ಫಾರಿನ್ ಎಕ್ಸ್ಚೇಂಜ್ ಸರ್ವಿಸಸ್ ಅಂತ ಹೇಳ್ತಾರೆ. ಸೊ ಟೋಟಲ್ ಆಗಿ ಇಷ್ಟು ಸರ್ವಿಸಸ್ ನ ಫಿನಾನ್ಷಿಯಲ್ ಸರ್ವಿಸಸ್ ಅಂತ ಕರೀತಾರೆ ಸ್ಟೂಡೆಂಟ್ಸ್. ಸೊ ಇದಾದ್ಮೇಲೆ ಲಾಸ್ಟ್ ಒನ್ ಇಸ್ ಫಿನಾನ್ಷಿಯಲ್ ಮಾರ್ಕೆಟ್ಸ್. ವಾಟ್ ಇಸ್ ಫಿನಾನ್ಷಿಯಲ್ ಮಾರ್ಕೆಟ್ಸ್? The marketplace where buyers and sellers interact with each other and participate in trading of money, bonds, shares and other asset is called financial market. ಅಂದ್ರೆ ಬಯರ್ ಮತ್ತೆ ಸೆಲ್ಲರ್ ಇಬ್ರು ಇಂಟರಾಕ್ಟ್ ಆಗ್ತಾರೆ, ಟ್ರೇಡ್ ಮಾಡ್ತಾರೆ. ಯಾವ್ದನ್ನ ಮನಿ, ಬಾಂಡ್, ಶೇರ್ಸ್ ಇದನ್ನ ನಾವೇನಂತ ಈ ಮಾರ್ಕೆಟ್ ನ ನಾವೇನಂತ ಕರಿತೀವಿ? ಫಿನಾನ್ಷಿಯಲ್ ಮಾರ್ಕೆಟ್. ಇವಾಗ ಫಾರ್ ಎಕ್ಸಾಂಪಲ್ ನಾವು KR ಮಾರ್ಕೆಟ್ ಅಂತ ಎಕ್ಸಾಂಪಲ್ ತಗೋಬಹುದು. ಅಲ್ಲೆಲ್ಲ ಬಯರ್ ಮತ್ತೆ ಸೆಲ್ಲರ್ ಇಬ್ರು ಮೀಟ್ ಆಗ್ತಾರೆ. ಅವ್ರು ಏನ್ ಮಾಡ್ತಾರೆ? ವೆಜಿಟೇಬಲ್ಸ್, ಫ್ರೂಟ್ಸ್ ಈ ರೀತಿ ಸೇಲ್ ಮಾಡ್ತಾರೆ. ಇಲ್ಲಿ ಈ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತಾರೆ ಅಂತಾರೆ? ಬಯರ್ ಮತ್ತೆ ಸೆಲ್ಲರ್ ಮೀಟ್ ಆಗ್ತಾರೆ. ಶೇರ್ಸ್, ಡಿಬೆಂಚರ್ಸ್, ಬಾಂಡ್ಸ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ನ ಇದ್ ಮಾಡೋಂಥದ್ದನ್ನ ಫಿನಾನ್ಷಿಯಲ್ ಮಾರ್ಕೆಟ್ ಅಂತ ಕರೀತಾರೆ. ಫಿನಾನ್ಷಿಯಲ್ ಮಾರ್ಕೆಟ್ ಆಸ್ 4 ಮೇಜರ್ ಟೈಪ್ಸ್. ಯಾವ್ದು? ಕ್ಯಾಪಿಟಲ್ ಮಾರ್ಕೆಟ್. ಈ ಕ್ವೆಶನ್ ನೀವು ಓದ್ಬಿಟ್ರೆ ಸ್ಟೂಡೆಂಟ್ಸ್, ಕ್ಯಾಪಿಟಲ್ ಮಾರ್ಕೆಟ್, ಮನಿ ಮಾರ್ಕೆಟ್, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂದ್ರೆ ನೀವು ಇದಕ್ಕೆ ಓನ್ ಆಗು ಕೂಡ ಬರಿಬಹುದು. ನಾನು ಹೇಳ್ತಾ ಇರೋದು ನಿಮ್ಗೆ ಈ ರೀತಿ ಕಾನ್ಸೆಪ್ಟ್ ಇದೆ, ಇಷ್ಟನ್ನೇ ಬರೀರಿ ಅಂತ ಹೇಳ್ತಾ ಇಲ್ಲ. ಕ್ಯಾಪಿಟಲ್ ಮಾರ್ಕೆಟ್ ಏನು? ಕ್ಯಾಪಿಟಲ್ ಮಾರ್ಕೆಟ್ ಬಾರೋಯಿಂಗ್ ಅಂಡ್ ಲೆಂಡಿಂಗ್ ಆಫ್ ಲಾಂಗ್ ಟರ್ಮ್ ಫಂಡ್ಸ್. ನೆಕ್ಸ್ಟ್ ಮನಿ ಮಾರ್ಕೆಟ್ ಏನು? ಮನಿ ಮಾರ್ಕೆಟ್ ಬಾರೋಯಿಂಗ್ ಅಂಡ್ ಲೆಂಡಿಂಗ್ ಆಫ್ ಶಾರ್ಟ್ ಟರ್ಮ್ ಫಂಡ್ಸ್. ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಹೈಲಿ ಡೆವಲಪ್ಡ್ ಮಾರ್ಕೆಟ್ ಡೀಲಿಂಗ್ ವಿತ್ ದ ಸೆವೆರಲ್ ಕರೆನ್ಸೀಸ್. ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಫಾರಿನ್ ಟ್ರಾನ್ಸ್ಫರ್ ಆಫ್ ಫಂಡ್ಸ್. ದಿಸ್ ಟೇಕ್ಸ್ ಪ್ಲೇಸ್ ಆನ್ ದ ಬೇಸಿಸ್ ಆಫ್ ಫಾರಿನ್ ಕರೆನ್ಸಿ ರೇಟ್ಸ್ ಅಂತಾನು ಕೂಡ ಇದನ್ನೇ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ಹೇಳ್ತಾರೆ. Next to credit market, this involves both short duration loans and long duration loans. It can be given to both individuals and organizations. These are granted by several banks, financial institutions and non-financial institutions, etc. ಈ ಮಾರ್ಕೆಟ್ ನ ನಾವು ಫಿನಾನ್ಷಿಯಲ್ ಮಾರ್ಕೆಟ್ ಅಂತ ಕರಿತಾರೆ. ಅಂದ್ರೆ ಆ ಮಾರ್ಕೆಟ್ ಅಲ್ಲಿ ಒಂದು ಟೈಪ್ ಕ್ಯಾಪಿಟಲ್, ಮನಿ, ಫಾರಿನ್ ಎಕ್ಸ್ಚೇಂಜ್, ಕ್ರೆಡಿಟ್ ಮಾರ್ಕೆಟ್ ಅಂತ ಹೇಳ್ಬೋದು. ಸೊ ಇಷ್ಟನ್ನು ಕೂಡ ನೀವು ಒಂದು ಕಾನ್ಸೆಪ್ಟ್ ನೀವು ಎಕ್ಸ್ಪ್ಲೈನ್ ಮಾಡ್ಕೊಂತ ಹೋದ್ರೆ ನಿಮ್ಗೆ ಆರಾಮಾಗಿ ಮಾರ್ಕ್ಸ್ ನ ಸ್ಕೋರ್ ಮಾಡೋದ್ರೆ ನಿಮ್ಗೆ ಯಾವುದೇ ರೀತಿ ತೊಂದರೆನೇ ಇರಲ್ಲ. ಫಸ್ಟ್ ಒನ್ ಇಂಟ್ರೊಡಕ್ಷನ್ ಅಲ್ಲಿ ಚಾರ್ಟ್ ಬರೀತೀರಾ, ಇದೆಲ್ಲ ಪಬ್ಲಿಕ್ ಪ್ರೈವೇಟ್ ಎಲ್ಲ ಬೇಡ.
ಸೊ ಫಿನಾನ್ಷಿಯಲ್ ಸಿಸ್ಟಮ್ 4 ಇರೋದನ್ನ ಬರೀತೀರಾ. ಸೊ ಅದಾದ್ಮೇಲೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಹೆಡಿಂಗ್ ಹಾಕ್ತೀರಾ, ಇಷ್ಟು ಬರೀತೀರಾ. ಸೊ ನೆಕ್ಸ್ಟ್ ಫಿನಾನ್ಷಿಯಲ್ ಅಸೆಟ್ಸ್, ಫಿನಾನ್ಷಿಯಲ್ ಅಸೆಟ್ಸ್ ಅಂದ್ರೆ ಏನು ಅಂತ ಬರೀತೀರಾ, ಯಾವ್ದ್ಯಾವ್ದು ಇನ್ಕ್ಲೂಡ್ ಆಗುತ್ತೆ ಅಂತ ಬರೀತೀರಾ. ಸೊ ಫಿನಾನ್ಷಿಯಲ್ ಸರ್ವಿಸಸ್, ಯಾವ್ದ್ಯಾವ್ದು ಸರ್ವಿಸಸ್ ಅಂತ ಬರೀತೀರಾ. ಸೊ ಫೋರ್ತ್ ಒನ್ ಫಿನಾನ್ಷಿಯಲ್ ಮಾರ್ಕೆಟ್ಸ್, ಫಿನಾನ್ಷಿಯಲ್ ಮಾರ್ಕೆಟ್ಸ್ ಅಂದ್ರೆ ಏನು, ಅದ್ರಲ್ಲಿ ಯಾವ್ದು ಇನ್ಕ್ಲೂಡ್ ಆಗಿದೆ ಅಂತ ಇದನ್ನ ಬರೀತೀರಾ. ಸೊ ನೀವು ಇಷ್ಟು ಬರೆದ್ರೆ ನೀವು ಈಸಿಯಾಗಿ ಮಾರ್ಕ್ಸ್ ನ ಸ್ಕೋರ್ ಮಾಡ್ಬೋದು. ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್ ಬರಿಬೇಕಾಗುತ್ತೆ ಸ್ಟೂಡೆಂಟ್ಸ್. ಹೆನ್ಸ್ ದೀಸ್ ಆರ್ ದ components or structure of Indian financial system, where Indian financial system plays a very important role in the Indian economy. ನಾನು ಬೇರೆ ಇನ್ನೇನು ಇಲ್ಲ, ಇಲ್ಲಿ ಇರೋಂಥದ್ದನ್ನೇ ಎಲಾಬ್ರೇಟ್ ಮಾಡಿದೆ. ಇಷ್ಟು ಕಂಪ್ಲೀಟ್ಸಿ. ಇದು ಒಂದು ಮೇಜರ್ ಒಂದು ಕ್ವೆಶನ್ ನಿಮ್ಗೆ ಕೇಳ್ತಾರೆ ಎಕ್ಸಾಮಿನೇಷನ್ ಅಲ್ಲಿ. ಸೊ ಇನ್ನ ಮೋರ್ ವಿಡಿಯೋಸ್ಗೋಸ್ಕರ ನನ್ನ ಚಾನೆಲ್ನ ನೋಡ್ತಾ ಇರಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.